ಮುಂಬರುವ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ತಮ್ಮೆಲ್ಲರ ಸಹಕಾರವನ್ನು ಕೇಳಲಿಕ್ಕೆ ನಿಮ್ಮ ಪ್ರತಿಷ್ಠಿತ ಪತ್ರಿಕೆಗಳ ಮೂಲಕ ನನ್ನ ಮನವಿ ಆಜೀವ ಸದಸ್ಯರಿಗೆ ತಲುಪಬೇಕು ಎನ್ನುವ ಹಂಬಲದಿಂದ ನಿಮ್ಮ ಬೆಂಬಲವನ್ನು ಕೋರಿ ಇಲ್ಲಿ ನಾನು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಶತಮಾನಗಳ ಇತಿಹಾಸ ಇದೆ. ಸರ್ ಹುಜ್ಜಾ ಇಸ್ಮಾಯಿಲ್ರವರು, ಸರ್ ವಿಶ್ವೇಶ್ವರಯ್ಯನವರು ಅಂತ ಮಹಾನುಭಾವರ ಆಲೋಚನಾ ಗರ್ಭದಲ್ಲಿ ಉದಯಿಸಿದ ಸಾಹಿತ್ಯದ ಶಿಶು ಈ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಆಶಯ ನಮ್ಮ ನಾಡು, ನುಡಿ, ಜಲ ಇವುಗಳನ್ನು ಸಂರಕ್ಷಣೆ ಮಾಡುವುದು, ನಾಡಿನ ಜನಮಾನಸದಲ್ಲಿ ಸಾಹಿತ್ಯದ ಆಸಕ್ತಿಯನ್ನು, ಕಲೆ ಸಂಸ್ಕೃತಿಯ ಬಗ್ಗೆ ಗೌರವ ಪ್ರೀತಿಯನ್ನು ಮೂಡಿಸುವಂಥದ್ದು, ಒಟ್ಟಾರೆ ಕನ್ನಡ ಆಡಳಿತ ಭಾಷೆಯಾಗಿ ವಿಜೃಂಭಿಸಬೇಕು, ಮನೆ ಮತ್ತು ಮನಗಳ ಭಾಷೆ ಕನ್ನಡ ಆಗಬೇಕು ಅನ್ನುವ ಸಂಕಲ್ಪದೊಂದಿಗೆ ಆ ದಾರ್ಶನಿಕ ಮಹಾನುಭಾವರುಗಳು ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ಶತಮಾನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಇಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಅಧ್ಯಕ್ಷನಾಗಬೇಕು ಅನ್ನುವ ಹಂಬಲದಿಂದ ನಾನು ಈ ಬಾರಿ ಈ ಚುನಾವಣೆಗೆ ನಿಂತಿದ್ದೇನೆ. ನನ್ನ ಹಿನ್ನೆಲೆಯನ್ನು ಸೂಕ್ಷ್ಮವಾಗಿ ಹೇಳ್ತೇನೆ, ಈಗಾಗಲೇ ಹೇಳಿದ್ದೇನೆ. ನಾನು ಒಬ್ಬ ಭಾರತೀಯ ಆಡಳಿತ ಸೇವೆ IAS ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ, ನಿವೃತ್ತಿ ನಂತರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸಾಕಷ್ಟು ಕನ್ನಡ ಪರ್ವದ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ನನ್ನ ಆಡಳಿತ ಅವಧಿಯಲ್ಲಿ ಅದು ಹೇಗಿತ್ತು ಅಂದರೆ, ಹಾಲು ತೊರೆಗೆ ಬೆಲ್ಲದ ಕೆಸರುಗಳನ್ನು ಶರಣರು ಹೇಳೋ ಹಾಗೆ ನನ್ನ ಆಡಳಿತದಲ್ಲಿ ಸಾಹಿತ್ಯದ ಏನು ಸಂಯೋಗ ಆಗಿದ್ದರಿಂದ ನನ್ನ ಆಡಳಿತ ಬಹಳ ಸುಲಭವಾಗಿ ತುಂಬ ಮಾನವೀಯ ನೆಲೆಯಲ್ಲಿ ಆಡಳಿತ ನಡೆಸ್ಕೊಂಡು ಬಂದಿದ್ದೇನೆ. ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ ಎರಡು ಮುಖಗಳು ಅನ್ನುವಂಥದ್ದು ನನ್ನ ಆಡಳಿತ ಸಿದ್ಧಾಂತ. ಆಡಳಿತ ನಡೆಸುವವರಿಗೆ ಸಾಂಸ್ಕೃತಿಕ ಪ್ರಜ್ಞೆ, ಆಡಳಿತ ನಡೆಸುವವರಿಗೆ ಸಾಂಸ್ಕೃತಿಕ ಮೌಲ್ಯಗಳ ಅರಿವಿದ್ದರೆ ಅಲ್ಲಿ ಒಂದು ಮಾನವೀಯ ಆಡಳಿತ ಅರಳುತ್ತೆ, ಅಲ್ಲಿ ಮಾನವೀಯ ಸ್ಪರ್ಶ ಅಲ್ಲಿ ಉದಿಯಾಗುತ್ತೆ. ಮತ್ತು ನಾವೇನು ಕೆಲಸ ಮಾಡ್ತಾ ಇದ್ದೇವೆ, ಯಾರಿಗಾಗಿ ಮಾಡ್ತಾ ಇದ್ದೇವೆ, ನಮ್ಮ ಉದ್ದೇಶ ಏನು, ನಾವು ಪರಿಚಾರಕರಾಗಿ ಸಾಮಾನ್ಯ ಸೇವಕರಾಗಿ ಕೆಲಸ ಮಾಡಬೇಕು ಅನ್ನೋ ಹಂಬಲವನ್ನು ಮೊದಲಿಂದ ನಾನು ಯಾಕೆ ಇಟ್ಕೊಂಡಿದ್ದೆ ಅಂದರೆ, ನನಗೆ ಮೊದಲಿಂದ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು. ಶರಣರ ವಿಚಾರಧಾರೆ, ದಾಸರ ವಿಚಾರಧಾರೆ, ಜನಪದರ ಆಶಯಗಳು ನನ್ನ ಇಡೀ ಆಡಳಿತ ಬದುಕನ್ನು 34 ವರ್ಷಗಳ ಕಾಲ ಕೆಲಸ ಮಾಡಿ ಬಂದಿದೆ. ಮೂಲತಃ ನಾನು ಆಗಲೇ ಹೇಳಿದಾಗೆ ನಾನು ವಚನ ಸಾಹಿತ್ಯದ ಬಗ್ಗೆ ಡಾಕ್ಟರೇಟ್ ತೆಗೆದುಕೊಂಡಿದ್ದೇನೆ ಹಂಪಿ ವಿಶ್ವವಿದ್ಯಾಲಯದಿಂದ. ಹಾಗೆಯೇ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟರೇಟ್ ಮಾಡಿದ್ದಾರೆ. ನಾನು 16 ಕೃತಿಗಳನ್ನು ರಚಿಸಿದ್ದೇನೆ. ಮಾತೆಂಬುದು ಜ್ಯೋತಿರ್ಲಿಂಗ, ಚಿಂತನ ಚಿಲುಮೆ, ಚಿಂತನ ಕಿರಣ, ಇಂಥ ಅನೇಕ, ಮತ್ತು ವಚನಗಳಲ್ಲಿ ಸಾಮಾಜಿಕ ಚಿಂತನೆ, ಇಂಥ ಅನೇಕ ಕೃತಿಗಳನ್ನು ರಚಿಸುವ ಮೂಲಕ ಸಾಹಿತ್ಯ ಲೋಕಕ್ಕೂ ನನ್ನದೇ ಆದಂಥ ಕಿರು ಕಾಣಿಕೆ. ನಾನು ದೊಡ್ಡ ಮಹಾನ್ ಸಾಹಿತಿಯಲ್ಲ, ಆದರೆ ಸಾಹಿತ್ಯದ ಪರಿಚಾರಕನಾಗಿ, ಸಾಹಿತ್ಯ ಪ್ರೇಮಿಯಾಗಿ, ಸಾಹಿತ್ಯದ ಪೋಷಕನಾಗಿ ಕೆಲಸ ಮಾಡಿದ್ದೇನೆ. ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಸ್ಥಳೀಯ ಅನೇಕ ಕಲಾವಿದರನ್ನು ಕರೆಸಿ ದೊಡ್ಡ ದೊಡ್ಡ ಸಮಾರಂಭ ಮಾಡಿದ್ದೇನೆ. ನನಗೆ ಅದೃಷ್ಟವಶ ಶಿವರಾಮ್ ಕಾರಂತರ ಸಂಪರ್ಕ ಇತ್ತು. ನಾನು ಮಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ, ಹಾಗೆ ಧಾರವಾಡದಲ್ಲಿದ್ದಾಗ ಸನ್ಮಾನ್ಯ ಪಾಟೀಲ್ ಪುಟ್ಟಪ್ಪನವರು, ಸಾಸಾ ಮಾಡ್ವಾಡ್ರು, ಶಾಂತಾದೇವಿ ಮಾಡ್ವಾಡ್ರು, ಚಂದ್ರಶೇಖರ್ ಕಂಬಾರವರು, ವೀರಣ್ಣ ರಾಜರವರು, R.C. ಹಿರೇಮಠರವರು, ಇಂಥ ಅನೇಕ ಮಹಾನುಭಾವರ ಸಾಹಿತ್ಯದ ಪ್ರೇರಣೆ ನನಗೆ ಆಡಳಿತದ ಮೊದಲ ಹಂತದಲ್ಲಿಯೇ ಅಸಿಸ್ಟೆಂಟ್ ಕಮಿಷನರ್ ಧಾರವಾಡಕ್ಕೆ ಹೋದಾಗಲೇ ಒಂದು ಸಾಹಿತ್ಯದ ಸಿಂಚನ ನನ್ನಲ್ಲಿ ಮೂಡಿತು, ಒಂದು ರೀತಿಯ ಸಾಹಿತ್ಯದ ಪ್ರಜ್ಞೆ ನನ್ನಲ್ಲಿ ಮೂಡಿತು. ಕಾರಣ ಇಂತಹ ಸಾಹಿತ್ಯದ ವಲಯ. ಧಾರವಾಡದಲ್ಲಿರೋರೆಲ್ಲರೂ ಬಸವರಾಜ್ ಕಟ್ಟಿಮನಿಯವರು ತುಂಬ ಇಷ್ಟಪಡ್ತಾ ಇದ್ರು ನನ್ನ, ಡಾಕ್ಟರ್ ಬೂಸ್ನೂರ್ ಮಠರವರು, ಇಂಥವ್ರ ಸಂಪರ್ಕ ಇತ್ತು. ಆನಂತರ ಮಂಗಳೂರಿಗೆ ಹೋದಾಗ ಅಲ್ಲೊಂದು ವಿಶೇಷವಾದಂಥ ಶಿವರಾಮ್ ಕಾರಂತರಂಥ ಮಹಾನ್ ವ್ಯಕ್ತಿಗಳ ಸಂಪರ್ಕ, ಮತ್ತು ಧಾರ್ಮಿಕವಾಗಿ ವೀರೇಂದ್ರ ಹೆಗ್ಗಡೆ ಅಂತವರ ಸಂಪರ್ಕ, ಮತ್ತು ಇದಿನಬ್ಬ ಅಂತಿದ್ರು ಬಹಳ ದೊಡ್ಡ ವ್ಯಕ್ತಿಗಳು. ಕೈಯಾರ ಕಿಣ್ಣಿಣ್ಣರೇ ಇದ್ದರು ಆಗ ನನಗೆ. ನಾನೊಬ್ಬರು G. ನಾರಾಯಣ ಅವರು, ಪಾಟೀಲ್ ಪುಟ್ಟಪ್ಪನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಇದಿನಪ್ಪ ಅವರು ಅದರ ಸದಸ್ಯರಾಗಿದ್ದರು, ಕೈಯಾರ ಕಿಣ್ಣಿಣ್ಣರ ಸದಸ್ಯರಾಗಿದ್ದರು. ನಾನು ಮಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ನನ್ನ ಮನೆಯಲ್ಲೇ ಬಂದು ಪ್ರಸಾದ ಸ್ವೀಕರಿಸಿಕೊಡ್ತಕ್ಕಂಥ ಒಂದು ಅವಕಾಶ ಇತ್ತು. ಹೀಗಾಗಿ ನನಗೆ ಸಾಹಿತ್ಯದ ಬಗ್ಗೆ ಮೊದಲಿಂದ ಒಲವಿದ್ದರಿಂದ ನಾನು ಆಗಲೇ ಹೇಳಿದಾಗ ಆಡಳಿತ ಮತ್ತು ಸಾಹಿತ್ಯವನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋದಂಥ ಒಂದು ಸಾಹಸದ ಕೆಲಸ, ಸಾರ್ಥಕದ ಕೆಲಸ ನಾನು ಮಾಡ್ಕೊಂಡು ಬಂದ ಹಿನ್ನೆಲೆಯಲ್ಲಿ ಈ ಬಾರಿ ನಾನು ಕನ್ನಡ ಸಾಹಿತ್ಯ ಅಧ್ಯಕ್ಷ ಹೇಳ್ತಾ ಇದ್ದೇನೆ. ದಯಮಾಡಿ ತಮ್ಮ ಪತ್ರಿಕೆಗಳ ಮೂಲಕ ಆಜೀವ ಸದಸ್ಯರಿಗೆ ಜನಮಾನಸಕ್ಕೆ ಮುಟ್ಟಿಸಬೇಕು. ನನ್ನ ಒಂದೇ ಒಂದು ಉದ್ದೇಶ,
ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸರಸ್ವತಿಯ ಒಂದು ದೇಗುಲ ಮಾಡಬೇಕು. ಸಾಮಾನ್ಯ ಆಜೀವ ಸದಸ್ಯರು ಯಾರೇ ಸಾಹಿತಿಗಳಲ್ಲಿ ಬಂದರೂ ಅವ್ರು ಗೌರವ ಸಿಗಬೇಕು. ವಿಶೇಷವಾಗಿ ಕನ್ನಡ ಪರ ಹೋರಾಟಗಾರರಿಗೆ ವಿಶೇಷ ಆದ್ಯತೆಯನ್ನು, ಗೌರವವನ್ನು, ಸ್ಥಾನಮಾನವನ್ನು ಕೊಡಬೇಕು. ಯಾಕೆಂದರೆ ಕನ್ನಡ ಕಟ್ಟಿದವರು ಬಹಳಷ್ಟು ಜನ ಇದ್ದಾರೆ. ಕರ್ನಾಟಕದ ಏಕೀಕರಣಕ್ಕೆ ದುಡಿದಂಥ ಮಹಾನುಭಾವರು, ಅವ್ರನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ತಿಂಗಳಿಗೊಮ್ಮೆ ದೊಡ್ಡ ಸಾಧಕರನ್ನು ಕರೆಸಿ ಸಾಹಿತ್ಯ ಸಾಧಕರೊಂದಿಗೆ ಸಂವಾದ ಮಾಡ್ತಕ್ಕಂಥ ಅನೇಕ ಅಭಿಲಾಷೆಗಳನ್ನು, ಹಂಬಲವನ್ನು ಹೊತ್ತಿದ್ದೇನೆ. ಅದು ನಂತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಅದು ಪ್ರತಿಬಿಂಬಿಸುತ್ತೆ ಅನ್ನೋ ಮಾತನ್ನು ಹೇಳ್ತಾ, ದಯಮಾಡಿ ತಾವೆಲ್ಲ ಈ ಸುದ್ದಿಗೋಷ್ಠಿಗೆ ಬಂದಿದ್ದೀರಿ. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನ ನಿಲ್ತಾ ಇದ್ದೇನೆ. ನಾನೊಬ್ಬ ಸೂಕ್ತ ಅಭ್ಯರ್ಥಿ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಏಕೆಂದರೆ ನಾನು ಅಷ್ಟು ಸಾಹಿತ್ಯದ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಮತ್ತು ಸಾಂಸ್ಕೃತಿಕ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಅನೇಕ ಸಾಂಸ್ಕೃತಿಕ ಸಂಘ, ನಾನು ಆಗಲೇ ಹೇಳಿದೆ, ಬಸವವೇದಿಕೆ ಸಂಸ್ಥೆ ಪ್ರಾರಂಭ ಮಾಡಿ ಸಂಸ್ಕೃತಿ ಸಂಗಮ ಟ್ರಸ್ಟ್ ಮಾಡಿದೆ. ಚಿ ಉದಿಶಂಕರ್ ಪ್ರಶಸ್ತಿಯ ಒಂದು ಸಮಿತಿಯಲ್ಲಿದ್ದೆ. ಅನೇಕ ರಾಷ್ಟ್ರೀಯ ಆಯ್ಕೆ ಸಮಿತಿಗಳಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅನೇಕ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳ ಆಯ್ಕೆ ಸಮಿತಿಯಲ್ಲೂ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಈ ಆಡಳಿತದ ಹಿನ್ನೆಲೆ ಸಂಸ್ಕೃತಿ ಪ್ರೇಮ, ಇವೆರಡರ ಸಂಯೋಗದೊಂದಿಗೆ ಈ ಪರಿಷತ್ತನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇನೆ ಅನ್ನುವ ಆತ್ಮವಿಶ್ವಾಸ ನನಗಿದೆ. ನಿಮ್ಮೆಲ್ಲರ ಸಹಕಾರ ಸಿಗಬೇಕು. ನಮಸ್ಕಾರ ಸರ್. ಈ ಹಿಂದಿನ ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಬಗ್ಗೆ ಭಾಳ ಅಪಸ್ವರ ಕೇಳಿ ಬಂದಿತ್ತು ಮತ್ತು ಎಲ್ಲ ಕಡೆ ವೈರಲ್ ಆಗಿತ್ತು. ಅದರ ಬಗ್ಗೆ ಏನಂತೀರಿ ಸರ್? ನಾನು ಆಗಲೇ ಉತ್ತರ ಕೊಟ್ಟೆ. ನೀವು ಹೇಳಿದಾಗೆ ಅದಿನ್ನೂ ನ್ಯಾಯಾಲಯದಲ್ಲಿದೆ. ಅದೇನೇನು ಫಲಿತಾಂಶ ಬರುತ್ತೆ, ನಾನು ಅಧ್ಯಕ್ಷನಾದ ಮೇಲೆ ಅದರ ಬಗ್ಗೆ ಏನು ತಾರ್ಕಿಕವಾಗಿ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕು, ಕಟ್ಟುನಿಟ್ಟಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಏನೇನು ಆಗಿದೆ ಇನ್ನೂ ಕೋರ್ಟ್ನಿಂದ ಹೊರಬರಬೇಕು. ಹೊರಬಂದಾಗ ಒಂದು ನಿರ್ಧಾರ ಆಗಿ ಇದಿಷ್ಟು ಸಮಸ್ಯೆಗಳಾಗಿದೆ, ಇಷ್ಟು ಆತಂಕಗಳಿವೆ ಅನ್ನೋದು ಸ್ಪಷ್ಟ ಆದಮೇಲೆ ಅದರ ಬಗ್ಗೆ ನಾನು ಖಂಡಿತ ಕ್ರಮ ತಗೊಳ್ತೀನಿ. ಇವತ್ತು ವಿಜಯಪುರದಲ್ಲೇ ಶರಣರ ನಾಡು ಮತ್ತು ಸಾಹಿತಿಗಳ ನಾಡು, ಅಂದರೆ ಸಾಹಿತಿಗಳು ಜಾಸ್ತಿ ಇರುವಂಥದ್ದು ವಿಜಯಪುರದಲ್ಲಿ. ಆದರೂ ಕೂಡ ಇಲ್ಲಿಯ ಸಾಹಿತಿಗಳ ಹೆಸರುಗಳು ನಶಿಸಿ ಹೋಗ್ತಾ ಇರುವಂಥದ್ದು, ಮತ್ತು ಬಸವಣ್ಣನವರ ಬಗ್ಗೆ ಒಂದಷ್ಟು ಜನ ಕೆಟ್ಟ ಅಭಿಪ್ರಾಯಗಳನ್ನು ಜನರ ತಲೆಗೆ ತುಂಬ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೀವು ರಾಜ್ಯಾಧ್ಯಕ್ಷರಾದ ಮೇಲೆ ಯಾವೆಲ್ಲ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇದರ ಬಗ್ಗೆ ನೀವು, ಅಂದರೆ ಅವರ ವಚನಗಳಾಗಿರ್ಬೋದು ಎಲ್ಲವನ್ನ ಜೀವಂತಿಕೆ, ಅಂದರೆ ಅದಕ್ಕೆ ಜೀವ ತುಂಬುವಂಥ ಕೆಲಸ ಮಾಡ್ತೀರಾ ಹೇಗೆ? ಖಂಡಿತ. ಈಗ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜಾನಪದ ಸಾಹಿತ್ಯ, ಈ ಮೂರು ಕನ್ನಡ ನಾಡಿನ ಆಸ್ತಿಗಳು. ಜಾನಪದ ಕನ್ನಡದ ತಾಯಿ ಬೇರು, ವಚನ ಸಾಹಿತ್ಯ ವಿಶ್ವಕ್ಕೆ ಕಿರೀಟಪ್ರಾಯವಾದಂಥ ಸಾಹಿತ್ಯ, ದಾಸ ಸಾಹಿತ್ಯ ಅದು ದಾರ್ಶನಿಕ ಸಾಹಿತ್ಯ. ಈ ಮೂರು ಸಾಹಿತ್ಯಗಳನ್ನು ವಿಜೃಂಭಿಸಬೇಕು ರಾಷ್ಟ್ರ ಮಟ್ಟದಲ್ಲಿ ಅನ್ನುವ ಅಭಿಲಾಷೆಯೇ ನನ್ನ ವೈಯಕ್ತಿಕ ಅಭಿಲಾಷೆ. ಜೊತೆಗೆ ನೀವು ಹೇಳಿದಾಗ ಬಸವಣ್ಣ ಎಲ್ಲರಿಗೆ ಮೀರಿದಂತಹ ಮಹಾನ್ ವ್ಯಕ್ತಿತ್ವ. ಅದು ಬಹುಶಃ ನನ್ನ ಆಡಳಿತ ಬದುಕನ್ನು ಕೈ ಹಿಡಿದು ನಡೆಸಿದವನೇ ಬಸವಣ್ಣ. ಬಸವಾದಿ ಶರಣರ ವಚನಗಳು, ದಾರ್ಶನಿಕರು, ದಾಸರು. ಈ ಆಡಳಿತ ನಡೆಸುವವರಿಗೆ ಅವರು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ದೊಡ್ಡ ದೊಡ್ಡ ಸಂಪತ್ತು ಉಳ್ಳಂಥ ಮಹಾನ್ ವ್ಯಕ್ತಿಗಳಿರ್ಬೋದು, ಅವರಿಗೆ ಬಸವಣ್ಣ ತುಂಬ ಮುಖ್ಯ ಆಗ್ತಾರೆ. ಯಾರು ಬಸವಣ್ಣನ ಅರ್ಥ ಮಾಡಿಕೊಂಡ್ರೆ ಇಡೀ ಪ್ರಪಂಚನ ಅರ್ಥ ಮಾಡ್ಕೊಂಡಾಗ. ನಿಮ್ಗೆ ಗೊತ್ತಿದೆ, ಶ್ರೀಕಂಠನೊಂದು ಮಾತು ಹೇಳ್ತಾರೆ, ದ ಪ್ರೀಚಿಂಗ್ಸ್ ಆಫ್ ಬಸವ ಇಸ್ ಲೈಕ್ ಎ ಓಷನ್ ಇನ್ ಟು ವಿಚ್ ಆಲ್ ದಿ ಅರ್ಲಿಯರ್ ಥಾಟ್ಸ್ ಫ್ಲೋಡಿಂಗ್, ಫ್ರಮ್ ವಿಚ್ ಆಲ್ ದಿ ಲೇಟರ್ ಥಾಟ್ಸ್ ಫ್ಲೋಡ್ ಔಟ್ ಅಂತ. ಕೈಂಡ್ ಲೈಕ್ ಬುದ್ಧ, ಜೆಂಟ್ ಲೈಕ್ ಜೀಸಸ್, ಸಿಂಪಲ್ ಲೈಕ್ ಮಹಾವೀರ್, ಬೋಲ್ಡ್ ಲೈಕ್ ಮಹಮ್ಮದ್, ಬಸವ ಸ್ಟ್ರೈಕ್ಸ್ ಇಸ್ ಎ ವಂಡರ್ ಆಫ್ ಕ್ರಿಯೇಷನ್ ಅಂತ. ಹಾಗಾಗಿ ವಿಶ್ವ ವಿಭೂತಿ ಪುರುಷ ಬಸವಣ್ಣನವರು. ವಚನ ಸಾಹಿತ್ಯ, ಯಾಕೆಂದರೆ ವಚನ ಸಾಹಿತ್ಯದ ಆಶಯ ಜನಕಲ್ಯಾಣ, ಆತ್ಮ ಕಲ್ಯಾಣ ಜೊತೆಗೆ ಮಾನವ ಕಲ್ಯಾಣ. ಹಾಗಾಗಿ ಖಂಡಿತ ನೀವು ಹೇಳಿದಾಗೆ ಇನ್ನೊಂದು, ನಾನು ಕನ್ನಡ ಗಡಿನಾಡ ಪ್ರಾಧಿಕಾರದಲ್ಲಿದ್ದಾಗಲೂ ಸಹ ಒಂದು ಪ್ರಯೋಗ ಮಾಡಿದೆ. ಈ ಸ್ಮಾರಕಗಳು ಅನೇಕ ಮಹಾನ್ ಕವಿಗಳ, ಸಂತರ, ಪಂಪನ ಒಂದು ಸಹ ಅವರ ಸಮಾಧಿಯೂ ಸಹ ಸರಿಯಾದ ಸ್ಥಿತಿಲಿಲ್ಲ. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ ಮೇಲೆ ಯಾರ್ಯಾರು ಕವಿ ಪುಂಗವರು ಎಲ್ಲೆಲ್ಲಿ ಹುಟ್ಟಿದ್ದಾರೆ, ಅವರ ಸ್ಮಾರಕಗಳು ಏನಾದರೂ ಶಿಥಿಲವಾಗಿದ್ದರೆ ಅದರ ಬಗ್ಗೆ ಸರ್ಕಾರದ ಜೊತೆಗೆ ಸಹಕರಿಸಿ, ನಾನು ಒಬ್ಬನೇ ಮಾಡಲಿಕ್ಕಾಗೋದಿಲ್ಲ, ಸರ್ಕಾರದ ಸಹಾಯವನ್ನು ಪಡ್ಕೊಂಡು ಅವುಗಳನ್ನು ಪುನರ್ಜೀವನಗೊಳಿಸ್ತಕ್ಕಂಥ ದಿಸೆಯಲ್ಲಿ ಖಂಡಿತ ಪ್ರಾಮಾಣಿಕ ಕೆಲಸ. ಇವತ್ತು ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡದ ಬಗ್ಗೆ ಸಾಕಷ್ಟು ಪ್ರೀತಿ ಪ್ರೇಮವನ್ನು ಹೊಂದಿರುವಂಥದ್ದು. ಆದರೂ ಕೂಡ ಒಂದೊಂದೆಡೆ ಅಂದರೆ ಬೇರೆ ಭಾಷೆಯ ಫಲಕಗಳಾಗಿರ್ಬೋದು, ಮತ್ತು ಅಂಗಡಿಗಳ ಮೇಲೆ, ಅಂಗಡಿ ಮುಂಗಟ್ಟುಗಳ ಮೇಲೆ ಕಾಣ್ತಾ ಇರುವಂಥದ್ದು. ಅದನ್ನೆಲ್ಲ ಸಂಪೂರ್ಣವಾಗಿ ಕನ್ನಡ ಅನ್ನುವಂಥದ್ದನ್ನ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸ್ವಾಯತ್ತ ಸಂಸ್ಥೆ. ಸರ್ಕಾರ ಇದೆ, ಗಡಿನಾಡು ಪ್ರಾಧಿಕಾರ ಇದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಅಕಾಡೆಮಿಗಳಿವೆ. ಇವೆಲ್ಲರ ಸಹಕಾರ ತಗೊಳ್ತೀನಿ ನಾನು.
ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದು ಎಲ್ಲ ಅಕಾಡೆಮಿಗಳು ಸೇರಿ ಸಮಾರಂಭಗಳು ಮಾಡ್ತೆ. ಒಬ್ಬರು ಹೋಗೋದು ಸಮಾರಂಭ ಮಾಡ್ಕೊಂಬರೋದು, ಮತ್ತೊಬ್ಬರು ಹೋಗೋದು ಮಾಡ್ಕೊಂಬರೋದಲ್ಲ, ಒಂದೇ ವೇದಿಕೆಯಲ್ಲಿ ಎಲ್ಲ ಅಧ್ಯಕ್ಷರು ಕೂರಿಸ್ತಾ ಇದ್ದೀನಿ. ಎಲ್ಲ ಅಕಾಡೆಮಿ ಅಧ್ಯಕ್ಷರು ಕೂತ್ಕೊಳ್ಳೋರು, ಎಲ್ಲ ಪ್ರಾಧಿಕಾರ ಅಧ್ಯಕ್ಷರು ಕೂತ್ಕೊಂಡು ಇದು ಒಟ್ಟು ಕನ್ನಡ ಒಂದೇ, ಕನ್ನಡ ಒಂದೇ ಅನ್ನುವಂಥ ಪರಿಕಲ್ಪನೆಯಲ್ಲಿ ಎಲ್ಲರ ಸಹಕಾರ ತೆಗೆದುಕೊಂಡು ಖಂಡಿತ ಒಂದು ಹೊಸ ಹೆಜ್ಜೆ ಇಡ್ತೇನೆ ಎನ್ನುವ ಭರವಸೆ ನನಗಿದೆ. ನಿಮ್ಮ ಸಹಕಾರ ಬೇಕು ಸರ್. ಈಗ ಕನ್ನಡ ಸಾಹಿತ್ಯದಲ್ಲಿ ನೈಜ ಸಾಹಿತ್ಯಗಾರರನ್ನ ನೀವು ID ಮಾಡಿ ಮೆಂಬರ್ಶಿಪ್ಪನ್ನು ಮಾಡ್ಕೊಂಡಿದ್ದೀರ. ಈಗ ಕೆಲವೊಂದು ಅಪಸ್ವರ ಕೇಳಿ ಬರ್ತಾ ಇದೆ, ತಮ್ಮ ವೋಟ್ ಬ್ಯಾಂಕಿಗಾಗಿ ಮನೆಯ ಕುಟುಂಬಗಳನ್ನೆಲ್ಲ ID ಕಾರ್ಡ್ ಮಾಡ್ತಾ ಇದ್ದಾರೆ ಎಂಬುದು ಕಂಡು ಬರ್ತಾ ಇದೆ, ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸರ್. ಅದು ನನಗೆ ಅದರ ಅನುಭವ ಇಲ್ಲ, ಪರಿಚಯ ಇಲ್ಲ. ನಾನು ಮುಂದೆ ಏನಾಗುತ್ತೆ ಅದರ ಬಗ್ಗೆ ನಾನು ಹೊಣೆಗಾರಿಕೆನಾಗ್ತೇನೆ. ಹಿಂದೆ ಏನಾಗಿದೆ ಗೊತ್ತಿಲ್ಲ ನನಗೆ. ಪ್ರಾಮಾಣಿಕವಾಗಿರ್ಬೋದು, ಕನ್ನಡದ ಪ್ರೇಮದ ಮೇಲೂ ಆಗಿರ್ಬೋದು, ಅಥವಾ ಕನ್ನಡ ಸಾಹಿತ್ಯಕ್ಕೆ ನೀವೆಲ್ಲ ಬನ್ನಿ ಅಂತ ಆ ಪ್ರೀತಿಯಿಂದ ಅವ್ರನ್ನೆಲ್ಲ ಮೆಂಬರ್ಸ್ ಮಾಡಿರ್ಬೋದು. ಅಲ್ಲಿ ಉದ್ದೇಶ ಒಳ್ಳೇದಿರ್ಬೋದು, ಕೆಟ್ಟಿದ್ದು ನನಗೆ ಅದರ ಬಗ್ಗೆ ನನಗೆ ಐ ಕೆನಾಟ್ ಆನ್ಸರ್. ನಾನು ಅದ್ರ ಬಗ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಮುಂದೆ ಆ ರೀತಿ ಆಗದಂಗೆ ಮಾಡ್ಬೋದು. ಓಕೆ ಸರ್. ಸರ್, ಈಗಿನ ಯುವ ಜನತೆ ಹಾಗೂ ಈಗಿನ ಪೀಳಿಗೆಗಳು ಸಾಹಿತ್ಯನ ಮರೆತು ಬೇರೆ ಕೆಟ್ಟ ದುಶ್ಚಟಗಳಿಗೆ ಒಳಗಾಗಿದ್ದಾರೆ ಸರ್. ಇದು ಸಾಹಿತ್ಯ ಮುಖಾಂತರ ಯಾವ ರೀತಿ ನಾನು ಈಗಲೇ ಹೇಳೋದಿಲ್ಲ, ನಾನು ಪ್ರಣಾಳಿಕೆ ಮೂಲಕ ಹೇಳ್ತೀನಿ. ಮಕ್ಕಳಲ್ಲಿ ಕನ್ನಡದ ಆಸಕ್ತಿ, ಕನ್ನಡ ಸಾಹಿತ್ಯ, ನೈತಿಕ ಮೌಲ್ಯಗಳನ್ನು ಮೂಡಿಸೋ ರೀತಿಯಲ್ಲಿ ಮಕ್ಕಳ ಸಮ್ಮೇಳನ, ರಾಜ್ಯ ಮಟ್ಟದ ಮಕ್ಕಳ ಸಮ್ಮೇಳನ, ರಾಜ್ಯ ಮಟ್ಟದ ಯುವಕರ ಸಮ್ಮೇಳನ, ರಾಜ್ಯ ಮಟ್ಟದ ಲೇಖಕಿಯರ ಸಮ್ಮೇಳನ, ಈ ಮೂರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು ನಾವು. ನಮಗೆಲ್ಲ ವಯಸ್ಸಾಗಿದೆ, ನಮಗೆಲ್ಲ ಒಂಥರ ಜಡ ಆಗ್ಬಿಟ್ಟಿದೆ ನಮ್ಮ ಮನಸ್ಸುಗಳು, ಹೃದಯಗಳು, ಇನ್ನು ಒಳಗೆ ಹೋಗಲ್ಲ. ತಾವು ಹೇಳಿದಾಗ ಯುವಕರನ್ನ ಸಾಹಿತ್ಯದವರೆಗೆ ಒಂದು ಸಲಹೆ ಕೊಡ್ತಾ ಇದ್ದೇನೆ. ಎಲ್ಲ ಸರ್ಕಾರಿ ಕಾಲೇಜಿನ ಲೆಕ್ಚರರ್ಸ್, ಅಧ್ಯಾಪಕರು ಕಡ್ಡಾಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಅಂತೇಳಿ ನಾನು ಸರ್ಕಾರದ ಜೊತೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಂದ ಸುತ್ತೋಲೆ ಹೊರಡಿಸೋ ಹಾಗೆ ಕಾಲೇಜಿನ ವಿದ್ಯಾರ್ಥಿಗಳು ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಅಂತ ಒಂದು ಆಂದೋಲನ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಮಕ್ಕಳ ಒಂದು ವಿಭಾಗ ತೆಗೆದು ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಸದಸ್ಯತ್ವ ಕೊಟ್ಟು ಅವರನ್ನು ಮುಖ್ಯವಾಗಿ ನೋಡಿ, ಇಲ್ಲೆಲ್ಲ ಇದ್ದಾರೆ, ನಿಮ್ಮನ್ನೆಲ್ಲ ಬಳಸ್ಕೊಂಡು, ನಿಮ್ಮನ್ನು ಬಳಸ್ಕೊಂಡು ನನಗೆ ಭಾಳ ಕನಸುಗಳಿವೆ. ನಾನು ಮೊದಲಿಂದ ಕನಸುಗಾರ. ನನ್ನ ಸಾಹಿತ್ಯದ ಕನಸುಗಳೆಲ್ಲ ಈಡೇರಿವೆ, ಬೇರೆ ಕನಸುಗಳು ಈಡೇರಿರಲ್ಲ, ಈಡೇರಿದ್ರೆ ಪರವಾಗಿಲ್ಲ. ಹಾಗಾಗಿ ಕನಸುಗಾರರಾಗಿ ಕೆಲಸ ಮಾಡೋಣ ಅಂತಿದ್ದೇನೆ. ನೋಡೋಣ, ಅಧ್ಯಕ್ಷನ ಆದಮೇಲೆ ಇವೆಲ್ಲ ಇನ್ನೊಮ್ಮೆ ನಿಮ್ಮ ಹತ್ರ ಬಂದು ಮಾತನಾಡ್ತೇನೆ, ಏನು ಮಾಡ್ತೇನೆ. ಸರ್, ನಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಉತ್ತರ ಕರ್ನಾಟಕದವರು ಆಯ್ಕೆ ಇರೋದು ಕಡಿಮೆ, ಮತ್ತು ಆಯ್ಕೆ ಇಲೆಕ್ಷನ್ ನಿಂತರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು ಕಡಿಮೆ. ನೀವೇನಾದರೂ ರಾಜ್ಯಾಧ್ಯಕ್ಷ ಆದರೆ ಉತ್ತರ ಕರ್ನಾಟಕದವರು ಸದಸ್ಯರಾಗಿ, ಪದಾಧಿಕಾರಿಗಳಲ್ಲಿ ಸದಸ್ಯರಾಗಿ ಕಡ್ಡಾಯವಾಗಿ ಮಹಿಳೆಯರಿಗೆ ಮತ್ತು ಸಾಹಿತಿಗಳಿಗೆ ಅವಕಾಶ ಕೊಡಬೇಕಂತ ಕೇಳ್ತೀವಿ. ನಿಮ್ಮನ್ನು MLA ಮಾಡ್ಬೇಕಂತ